ತುಮಕೂರಿನ ಶಿರಾನಗರ ಸಭೆಯಲ್ಲಿ ಕಟುಕ ಅಧಿಕಾರಿಗಳೇ ತುಂಬಿಕೊಂಡಿದ್ದಾರಾ? ರಕ್ಷಣೆ ಮಾಡುವ ನೆಪದಲ್ಲಿ ಬಿಡಾಡಿ ದನ ಕಸಾಯಿಖಾನೆಗೆ ಮಾರಾಟ ಮಾಡಲಾಗಿದೆಯಾ? ಶಿರಾನಗರ ಸಭೆ ಅಧಿಕಾರಿಗಳ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ ಈಗ ಕೇಳಿ ಬಂದಿದೆ. ಶಿರಾನಗರ ಸಭೆಯಲ್ಲಿ ಕಟುಕ ಅಧಿಕಾರಿಗಳಿದ್ದಾರಾ? ಹಾಗಾದ್ರೆ ರಕ್ಷಣೆ ಮಾಡುವಂತಹ ನೆಪದಲ್ಲಿ ಬಿಡಾಡಿ ದನವನ್ನ ಕಸಾಯಿಖಾನೆಗೆ ಮಾರಾಟ ಮಾಡಲಾಗಿದೆಯಾ? 20ಕ್ಕೂ ಹೆಚ್ಚು ಬಿಡಾಡಿ ದನಗಳನ್ನ ನಗರಸಭೆ ಸಿಬ್ಬಂದಿಗಳು ರಕ್ಷಣೆ ಮಾಡಿದ್ರು. ಕಳೆದ 2 ವರ್ಷಗಳಿಂದ ಈ ದನಗಳನ್ನ ಪೋಷಣೆ ಮಾಡ್ತಾ ಇದ್ರು ಸಿಬ್ಬಂದಿ. ಶಿರಾ ಕಸ ವಿಲೇವಾರಿ ಘಟಕದಲ್ಲಿ ಈ ದನಗಳ ಪೋಷಣೆ ಆಗ್ತಾ ಇತ್ತು. ಈಗ ಬಂದಿರುವಂತ ಆರೋಪ ಗಂಭೀರ ಆರೋಪ ಇದು. ರಕ್ಷಣೆ ಮಾಡುವಂತ ನೆಪದಲ್ಲಿ ಈ ದನಗಳನ್ನ ಕಸಾಯಿಖಾನೆಗೆ ಮಾರಾಟ ಮಾಡಿದ್ರ. 10 ಬಿಡಾಡಿ ದನಗಳನ್ನ ವಾರಸುದಾರರಿಗೆ ಹಸ್ತಾಂತರ ಮಾಡಲಾಗಿದೆ. ಇನ್ನುಳಿದಂತಹ 10 ದನ ಕಸಾಯಿಖಾನೆಗೆ ಮಾರಿದಂತಹ ಆರೋಪವನ್ನ ಈ ಅಧಿಕಾರಿಗಳು ಎದುರಿಸ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಬಕ್ರೀದ್ ಹಬ್ಬಕ್ಕೂ ಮುನ್ನ ಬಿಡಾಡಿ ದನಗಳ ಮಾರಾಟ ಆಯ್ತಾ? ಹಾಗಾದ್ರೆ ಸದ್ಯದಲ್ಲೇ ಬಕ್ರೀದ್ ಹಬ್ಬ ಇದೆ. ಈ ಹಬ್ಬಕ್ಕೂ ಮುನ್ನ ಈ ದನಗಳ ಮಾರಾಟವನ್ನ ಮಾಡಿದ್ರ. ರಕ್ಷಣೆ ಮಾಡಿರುವಂತದ್ದು 20 ದನಗಳನ್ನ, ಅದರಲ್ಲಿ 10 ದನಗಳನ್ನ ವಾರಸುದಾರರನ್ನ ಹುಡುಕಿ ಅವರಿಗೆ ಹಸ್ತಾಂತರ ಮಾಡಲಾಗಿದೆ. ಇನ್ನುಳಿದ 10 ದನಗಳೆಲ್ಲಿದೆ? ಕಸಾಯಿಖಾನೆಗೆ ಮಾರಾಟ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಈಗ ಕೇಳಿ ಬಂದಿದೆ. ಶಿರಾನಗರ ಸಭೆ ಸಿಬ್ಬಂದಿಯಿಂದಾನೇ ಈ ಒಂದು ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಈಗ ಕಳೆದ ಒಂದು 3 ತಿಂಗಳಿಂದ 2 ಹಸುಗಳಿದ್ವು. ಆ ಹಸುಗಳನ್ನು ನಮ್ಮ ಅಧಿಕಾರಿಗಳಾದಂಥ ಮಾರೇಗೌಡರವರು ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ ಅದನ್ನು ಏನಾದರೂ ಮಾಡಿ ಡಿಸ್ಪ್ಯಾಚ್ ಮಾಡ್ರಪ್ಪ, ಅದು ತುಂಬ ಹಾನಿಯಾಗುತ್ತೆ ಹಸುಗಳಿಗೆ ಅಂತ ಹೇಳಿದರು. ಹಾಗಾಗಿ ಒಂದು ಬೆಂಕಿ ಬಿದ್ದು 1 ವಾರ ಆದಮೇಲೆ ಬಕ್ರೀದ್ ಹಬ್ಬ ಇನ್ನೊಂದು ವಾರ ಇತ್ತು ಅನ್ನೋ ಸಂದರ್ಭದಲ್ಲಿ ಅವ್ರು ಹೇಳಿಕೆಯಂತೆ ಅವ್ರು ಏನು ಆದೇಶ ನಮ್ಗೆ ಕೊಟ್ಟಿದ್ರು ಅದರಂತೆ ನಾವು ಟೆಂಪೋದಲ್ಲಿ ಯಾರೋ 1-2-3 ಕಟಕರು ಬಂದಿದ್ರು. ಸರ್, ಒಂದು ಕುಂಟ ಸರ್ ತಪ್ಪಿಸ್ಕೊಂತು ಸರ್. ಅದು ಹುಡ್ಕೊಂತ ಹೋದ್ವಿ, ಸಿಗಲಿಲ್ಲ. ಅದು ಬರ್ತವೆ ಅಂತ ವೆಯ್ಟ್ ಮಾಡಿದ್ವಿ, ಬರಲಿಲ್ಲ. ಇನ್ನು 2 ಹಸ ಇದ್ವಲ್ಲ ಸರ್, ಬಕ್ರೀದ್ ಹಬ್ಬ 1 ವಾರ ಇರ್ಬೇಕಾದ್ರೆ ತುಂಬಿಸಿ ಕಳಿಸೋದು ಸರ್. ಯಾರು ತುಂಬಿಸಿ ಕಳಿಸಿದ್ದು ಸರ್? ಮಾರೇಗೌಡರು ಸರ್ ಹೇಳೋರೆ ಅಂತ ಸಾಹಿತಿ ರಮೇಶ್ ಅಣ್ಣ ಹೇಳಿದ್ರು ಸರ್. ನನಗೆ ಗೊತ್ತಿಲ್ಲ, ಮಾರೇಗೌಡರು ಸರ್ ನನಗೆ ಫೋನ್ ಮಾಡಿಲ್ಲ ಸರ್. ಸಾಹಿತಿ ರಮೇಶ್ ಅಣ್ಣವ್ರು ಬಂದರು, ಅವ್ರ ಹ್ಯಾಂಡವ್ರಿಗೆ ನಾವು ತುಂಬಿಸಿ. ಶಿರಾನಗರದಲ್ಲಿ ಕಳೆದ 2 ವರ್ಷಗಳ ಹಿಂದೆ ಬಿಡಾಡಿ ದನಗಳನ್ನು ಆಗಿನ ನಗರಸಭಾ ಆಡಳಿತ ವರ್ಗ ಮತ್ತು ಆಗಿನ ಅಧ್ಯಕ್ಷರು ನಮ್ಮ ಶಿರಾನಗರದ ಕಸೆ ವಿಲೇವಾರಿ ಘಟಕಕ್ಕೆ ಅದನ್ನು ಸಂರಕ್ಷಿಸುವ ಸಲುವಾಗಿ ಅದನ್ನು ಅಲ್ಲಿ ಕಳಿಸಿದ್ರು. ಅದನ್ನು ನಾವು ಗೌರವಿಸ್ತಾ ಇದ್ದೀವಿ. ಆದರೆ ಈ ಸಂರಕ್ಷಿತ ಹಸುವನ್ನು ನಗರಸಭೆಯ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರತಕ್ಕಂತಹ ಮಾರೇಗೌಡ ಎಂಬ ವ್ಯಕ್ತಿ ಶಿರಾನಗರದ ಜನರ ರಕ್ತವನ್ನು ಹೀರುವುದರ ಜೊತೆಗೆ ಹಸುವನ್ನ ಕಟುಕರಿಗೆ ಮಾಡಿ ಅದರಿಂದ ಪಡೆದ ಹಣದಿಂದ ಅವನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.